ಯೂಟ್ಯೂಬ್ ವೀಕ್ಷಕರಿಗೆ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಶಿಕ್ಷಣ ರಾಮಬಾಣ ಅಂತಕ್ಕಂಥ ವಿಚಾರ ಮುಂದುವರಿಸ್ತಾ ಭಾಗವಾಗಿ ಹೋಗೋಣ. ಕಳೆದ ಒಂದು ಎಪಿಸೋಡಲ್ಲಿ ಏನು ಹೇಳಿದೆ, ಬೆಟ್ಟಿಯಾಗಿ ದೊರಕೋದು $5ಗಿಂತ ಏನಾಗಿತ್ತು, ನಾವು $1 ಆಗಲಿ ಶ್ರಮಪಟ್ಟು ಗಳಿಸುವುದು ಶ್ರೇಷ್ಠ ಮೌಲ್ಯವುಳ್ಳದ್ದು ಅಂತ ಕಲಿಸಿ ಅಂತ ಅನ್ನೋದನ್ನು ಶಿಕ್ಷಕರಿಗೆ ಅಬ್ರಹಾಂ ಲಿಂಕನ್ ಪತ್ರವನ್ನು ಬರೆದಿದ್ದಾನೆ. ಅದು ಮುಂದುವರೆದ ಭಾಗವಾಗಿ ಹೋಗ್ತಾ ಇರೋಣ ಹಾಗೆ. ಮತ್ತು ಮುಂದುವರೆದ ಭಾಗವಾಗಿ ಏನು ಹೇಳ್ತಾನೆ, ಅವನಿಗೆ ಸೋಲುವುದನ್ನು ಕಲಿಸಿ ಹಾಗೆ ವಿಜಯದ ಆನಂದವನ್ನು ಅನುಭವಿಸುವುದನ್ನು ಕಲಿಸಿ. ನೋಡಿ, ಮಕ್ಕಳಿಗೆ ಏನಾಗಿದೆ, ನೀವೇನು ಮಾಡ್ತಿದ್ದೀವಿ, ಗೆಲ್ಲಬೇಕು ಅಂತ ಗೆಲ್ಲಿಸಿ ಕೊನೆಗೆ ಒಂದು ಸಾರಿ ಸೋಲು ಕಂಡಾಗ ಏನಾಗ್ತಾನೆ ಅಂದರೆ ತನ್ನ ಜೀವನವನ್ನು ಜಿಗುಪ್ಸೆಗೊಂಡು ಕೊನೆಗೆ ನೀವೆಲ್ಲ ನೋಡ್ತಾ ಇರ್ತಾರೆ. ನಾನು ಹೇಳಬಾರ್ದು, ಆದರೂ ಯಾಕೆಂದರೆ ಹೇಳಲೇಬೇಕು, ವಿಧಿ ಇಲ್ಲ. ಏನಾಗ್ತದೆ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಹೆಂಗೆ ಮಾಡ್ಕೊತಿದ್ದಾರೆ, ಸಣ್ಣ ವಿಷಯಗಳಿಗೆ ಹೆಂಗೆ ಮಾಡ್ಕೊತಾರೆ, ಮಾರ್ಕ್ಸ್ ಕಡಿಮೆ ಬಂದಾಗ ಹೆಂಗೆ ಮಾಡ್ಕೊಬಿಡ್ತಾರೆ, ಅಥವಾ ಸೂಸೈಡ್ ಮಾಡ್ಕೊಬಿಡ್ತಾರೆ, ಮನೆ ಬಿಟ್ಟು ಹೋಗ್ಬಿಡ್ತಾರೆ, ಮತ್ತು ಯಾವುದೇ ಸಮಸ್ಯೆಗಳು ಎದುರಿಸೋಕ್ಕೆ ರೆಡಿ ಇರೋದಿಲ್ಲ. ಯಾಕೆ ಅಂದರೆ ನಾವು ಅವರಿಗೆ ಅಂಥ ಶಿಕ್ಷಣವನ್ನು ಕೊಟ್ಟಿಲ್ಲ. ಅರ್ಥ ಆಗ್ತಾಯಿದೆಯಲ್ವ ಸ್ನೇಹಿತರೆ? ಅಂಥ ಶಿಕ್ಷಣವನ್ನು ನಾವು ಕೊಟ್ಟಿಲ್ಲ ಅವರಿಗೆ. ಯಾಕೆಂದರೆ ಯಾವುದನ್ನೇ ಬಂದರೂ ಸಹಿಸ್ಕೊಳ್ಳುವಂಥ ಶಿಕ್ಷಣವನ್ನು ಕಳೆದು, ಅಂದರೆ ಸೋಲು ಇರ್ತದೆ, ಗೆಲುವು ಇರ್ತದೆ. ನಿರಂತರವಾಗಿ ಯಾವುದೇ ಮನುಷ್ಯ ನೋಡಿ ನಿರಂತರವಾಗಿ ಗೆಲ್ಲಕ್ಕಾಗುತ್ತಾ? ಯಾವುದೇ ಮನುಷ್ಯ ನೋಡಿ ನಿರಂತರವಾಗಿ ಸೋಲಕ್ಕಾಗುತ್ತಾ? ಸೋಲು ಗೆಲುವು ಎರಡೂ ನಿರಂತರವಾಗಿರ್ತದೆ. ಮನುಷ್ಯನ ಸೋಲು ಬರ್ತದೆ, ಗೆಲುವು ಬರ್ತದೆ. ಮನುಷ್ಯನ ಯಾವತ್ತೂ ಕೂಡ ನೋಡಿ, ಸುಖ ಹೆಂಗಿರ್ತದೆ, ದುಃಖ ಹೆಂಗಿರ್ತದೆ, ಸುಖನೂ ಹಂಗೆ ಇರ್ತದೆ. ಹಾಗೆ ಮನಸ್ಸಿನ ಒಂದು ಪ್ರಕೃತಿ ನಿಯಮನೇ ಹೆಂಗಿರ್ತದೆ, ಅದನ್ನು ಮಕ್ಕಳಿಗೆ ಕಲಿಸಿ ಅಂತ ಹೇಳ್ತಾಯಿದ್ದಾರೆ. ಅಂದರೆ ಅವನಿಗೆ ಏನು ಕಲಿಸಿ ಅಂತ ಹೇಳ್ತಾನೆ, ಸೋಲುವುದನ್ನು ಕಲಿಸಿ, ಹಾಗೆ ವಿಜಯದ ಆನಂದವನ್ನು ಅನುಭವಿಸುವುದನ್ನು ಕಲಿಸಿ ಅಂತ ಹೇಳ್ತಾನೆ. ನಿಮಗೆ ಸಾಧ್ಯವಾದರೆ ಅಸೂಯೆಯಿಂದ ಅವನನ್ನು ದೂರವಿಡಿ. ಅಸೂಯೆ ನಾವು ಹೇಳ್ತೀವಲ್ಲ, ಅಸೂಯೆ ಪಡಬಾರ್ದು. ಯಾಕೆ ಅಂದರೆ ಮನುಷ್ಯ ನೋಡಿ, ನಾವೆಲ್ಲ ಶಿಕ್ಷಣದಲ್ಲಿ ಕಲಿಸ್ಕೊಡ್ಬೇಕು ಮಕ್ಕಳಿಗೆ. ಅಸೂಯೆ ಪಡಬಾರ್ದು. ಯಾರೇ ನೋಡಿ ಯಾವುದೇ ವಿಚಾರವನ್ನು ತಗೊಳ್ಳಿ, ಸಣ್ಣ ವಿಚಾರದಲ್ಲಿ ಅಸೂಯೆ ಪಡೋದು, ಜೆಲಿಸಿಸ್ ಮಾಡಿಕೊಂಡು ಆ ಒಂದು ಅಸೂಯೆ ಎಲ್ಲಿಗಂಟು ಹೋಗುತ್ತೆ ಅಂದರೆ ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗುತ್ತೆ. ಪ್ರಾಣ ತೆಗೆದಿದ್ದಾರೆ, ಆಯಿತಾ? ಆ ಮಟ್ಟಕ್ಕೆ ಹೋಗಬಾರ್ದು. ಯಾಕೆಂದರೆ ನಾವು ಒಂದು ತಿಳ್ಕೊಳ್ಳಿ, ನಾವು ಯಾರನ್ನು ನೋಡಿ ಅಸೂಯೆ ಪಡ್ತೀವಿ, ಅವನಿಂದ ಮೊದಲು ಯಾರು ಅಸೂಯೆ ಪಡ್ತಾರೆ ಆ ಮನುಷ್ಯನೇ ಮೊದಲು ಅವನು ನಿರ್ನಾಮ ಆಗೋದು. ಇದು ಸತ್ಯ. ಯಾಕೆಂದರೆ ಜೀವನದ ಅನುಭವದ ಮಾತುಗಳು ಇವೆಲ್ಲ ಹೇಳ್ತಾಯಿದ್ವಿ. ಯಾಕೆಂದರೆ ಯಾರೂ ಕೂಡ ಬೇರೆ ನೋಡಿ ಅವನ ಆಕಾಶದಲ್ಲಿ ಬೆಳೀಲಿ, ಸಂತೋಷಪಡು. ನೋಡ್ಬಿಡು, ಯಾವುದೇ ಶತ್ರು ಇರಲಿ, ಶತ್ರು ಕೂಡ ಬೆಳೀತಿದ್ದಾನೆ, ಸಂತೋಷಪಡು ನೋಡಿ. ಆದರೆ ನೀನು ಬೆಳೆಯೋದಕ್ಕೆ ಪ್ರಯತ್ನ ಪಡು. ಆದರೆ ನೋಡಿ ಅಸೂಯೆ ಪಡಬೇಡ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಯಾವುದೇ ಮಗು ಏನು ಕಲಿಸಿ ಅಂತ ಹೇಳ್ತಿದ್ದಾನೆ, ಹಸುವಿಯಿಂದ ಆದಷ್ಟು ದೂರ ಇರೋದು ಕೇಳಿದರೆ ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಲ್ಲ, ನೋಡಿದ ತಕ್ಷಣ ನಾವು ಇದು ಮಾಡ್ಬಿಡೋದು, ಅಯ್ಯೋ ಅವನು ಹಂಗೆ ಬೆಳೆದಾನೆ, ನಮ್ಮ ಮಗ ಹಿಂಗಿದ್ದಾನೆ. ಬೇಡ, ನಿನ್ನ ಮಗನ ಲೆವೆಲ್ ಏನಿದೆ ಅವನನ್ನು ಮೋಲ್ಡ್ ಮಾಡ್ತಾಯಿಲ್ಲ. ನೀವು ಮೋಲ್ಡ್ ಮಾಡಬೇಕಾಗಿತ್ತು, ಮಾಡಿಲ್ವ? ಇನ್ನು ಮುಂದೆ ಆದರೂ ಮಾಡಿ. ಈ ವಿಚಾರವನ್ನು ಹೇಳ್ತಾರೆ. ಅಂದರೆ ಸೋಲು ಗೆಲುವು ಎರಡನ್ನೂ ಕಲಿಸಿ ಅವನಿಗೆ ಹಸುವಿಯಿಂದ ದೂರ ಇರೋದಕ್ಕೆ ಸಾಧ್ಯವಾದರೆ, ಅದುವೇ ಏನೋ ಸಾಧ್ಯವಾದರೆ ಅವನು ಹಸುವಿಂದ ಅವರನ್ನು ದೂರವಿಡಿ. ಅಸೂಯೆ ಪಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನೋದನ್ನು ಹೇಳ್ತಾನೆ. ಹಾಗೆ ಚೆನ್ನಾಗಿ ನಗುವುದರ ಮಹತ್ವವನ್ನು ಅವನಿಗೆ ಮನಗಾಣಿಸಿ. ನಗು ಇರಬೇಕಂತೆ ಅಲ್ವಾ? ಮಕ್ಕಳಿಗೆ ಚೆನ್ನಾಗಿ ನಗುವುದರ ಮಹತ್ವವನ್ನು ಅವನಿಗೆ ಮನಗಾಣಿಸಿ, ಗ್ರಂಥಗಳ ಮಹಿಮೆಯನ್ನು ಅವನಿಗೆ ತಿಳಿಸಿ. ನೋಡಿ, ಚೆನ್ನಾಗಿ ನಗೋದಬೇಕು ಮಕ್ಕಳಿಗೆ, ನಗೋದು ಕಲಿಸ್ಬೇಕಂತೆ. ಯಾಕಂದರೆ ಯಾವಾಗಲೂ ಆ್ಯಪ್ ಮೊರೆ ಹಾಕ್ಕೊಂಡು ಇದು ಹಾಕ್ಕೊಂಡು ಹೋದರೆ ಏನಾಗುತ್ತೆ, ಆ ಮಕ್ಕಳ ಬೆಳವಣಿಗೆನೇ ಆಗೋದಿಲ್ಲ. ಅದಕ್ಕೆ ಚೆನ್ನಾಗಿ ನಗೋದನ್ನು ಕಲಿಸಿ, ಜೊತೆಗೆ ಗ್ರಂಥಗಳ ಗ್ರಂಥಗಳಿರ್ತಾವಲ್ಲ ಅವನಿಗೆ ಮಹಿಮೆ ತಿಳಿಸಿ. ಅದರ ಓದೋದ್ರಿಂದ ಏನಾಗುತ್ತೆ ಅದರ ಮಹಿಮೆಯನ್ನು ತಿಳಿಸಿ. ಆದರೆ ಆಕಾಶದಲ್ಲಿ, ಅದ್ರ ಜೊತೆಗೆ ಹೇಳ್ತಾನೆ, ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿಗಳ ಸುಖದ ಸೂರ್ಯ ರಶ್ಮಿಯಲ್ಲಿ ಮೇಯುವ ದುಂಬಿಗಳ ಮತ್ತು ಬೆಟ್ಟದ ತಪ್ಪಲಿನ ಹಸಿರು ಹಿನ್ನೆಲೆಯಲ್ಲಿನ ಪುಷ್ಪಗಳ ಚಿರಂತನ ಕೌತುಕವನ್ನು ಭಾವಿಸಿ ಆಸ್ವಾದಿಸಲು ಅವನಿಗೆ ಅವಶ್ಯಕವಾಗಿ ಅವಕಾಶ ಕೊಡಿ. ನೋಡಿ, ಅದಕ್ಕೆ ಬೆಟ್ಟಲ್ಲಿನ ತಪ್ಪಲ್ಲಿ ನೋಡಿ ಏನಂತ ಹೇಳಿದ್ರೆ ಅಂದರೆ, ಸ್ವಚ್ಛಂದ ಹಕ್ಕಿಗಳು ಹಾರಾಡ್ತಾ ಇರ್ತವೆ ನೋಡಿ. ಬೆಟ್ಟ ಆಕಾಶದಲ್ಲಿ ಹಕ್ಕಿಗಳು ಹಾರಾಡ್ತವೆ. ಅವಕ್ಕೆ ಯಾವಾದರೂ ಹಸುವೆ ಇದೆಯಾ, ಏನಾದರೂ ಇವನು ತಗೊಂಡೋದ ಅವ್ನು ತಗೊಂಡೋದ ಏನಾದರೂ ನೋಡಿದ್ದೀವ, ನಾವು ಇದು ಮಾಡ್ಬಿಟ್ಟು ಎಲ್ಲಾದರೂ ಹಸುವೆ ಪಟ್ಕೊಂಡು ಏನಾದರೂ ಮಾಡೋದನ್ನು ನೋಡಿದ್ರು, ಒಬ್ರಿಗೊಬ್ರು ಕೊಲ್ಲೋದು ನೋಡಿದ್ದೀವ, ಇದು ಮಾಡಿದ್ದೀವ? ಇಲ್ಲ ಅಲ್ವಾ? ಆ ಹಕ್ಕಿಗಳು ಪಕ್ಷಿಗಳು ಆಕಾಶ ಎಷ್ಟು ಸ್ವಚ್ಛಂದವಾಗಿ ಹಾರಾಡ್ತವೆ
ಹಕ್ಕಿಗಳು ಎಷ್ಟು ಸುಖವಾಗಿರ್ತವೆ, ಆದರೆ ಮನುಷ್ಯನಲ್ಲಿ ಯಾಕೆ ಇರ್ತಾಯಿಲ್ಲ? ಅದಕ್ಕೇ ಆ ಸೂರ್ಯರಶ್ಮಿಯಲ್ಲಿ ಮೇಯುವ ದುಂಬಿಗಳ ಮತ್ತು ಬೆಟ್ಟದ ತಪ್ಪಲಿ ಹಸಿರಿಗೆ ನೋಡಿ, ಹಸಿರು ಬೆಳೆಸ್ಬೇಕಂದ್ರೆ ಹಾಗೆ ಬೆಟ್ಟಲ್ಲಿ ತಪ್ಪಲಿನಲ್ಲಿ ಅಂತ ಹೇಳ್ತಾನೆ. ನಾವು ಮರಗಿಡಗಳನ್ನು ಇವತ್ತೇನಾಗಿದೆ, ನಾವು ಕೃತಕ ಆಕ್ಸಿಜನನ್ನು ತಗೊಳಕ್ಕೆ ಹೋಗ್ತಾಯಿದ್ದೀವಿ, ಅದು ನಮ್ಮ ಬಾಡಿಗೆ ಹೊಂದ್ಕೊಳ್ಳೋದಿಲ್ಲ. ನಮಗೆ ಗೊತ್ತಿದೆ. ಆದರೆ ನಿಜವಾಗಿ ಪ್ರಕೃತಿ ದತ್ತವಾಗಿ ದೇವರು ಕೊಟ್ಟಂಥ ಆಕ್ಸಿಜನನ್ನು ತಗೊಳ್ಬೇಕು ಅಂದರೆ ಪ್ರಕೃತಿ ದತ್ತವಾಗಿ ಅದಕ್ಕೆ ಗಿಡ ಮರಗಳನ್ನು ಬೆಳೆಸಿ ಅದ್ರ ಜೊತೆಗೆ ಯಾಕೆ ಅದನ್ನು ಹೇಳಿ ಅಂದರೆ ಬೆಳೆಸಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. ಯಾಕೆಂದರೆ ಅವನು ಹೇಳ್ತಾ ಇದ್ದಾನೆ, ದುಂಬಿಗಳ ಮತ್ತು ಬೆಟ್ಟ ತಪ್ಪಲಿನ ಹಸಿರು ಹಿನ್ನೆಲೆಯುಳ್ಳ ಪುಷ್ಪಗಳ ಚಿರಂತನ ಕೌತುಕವನ್ನು ಭಾವಿಸಿ ಆಸ್ವಾದಿಸಲು ಅವನಿಗೆ ಅವಕಾಶವ ಕೊಡಿ. ಅವಶ್ಯಕವಾಗಿ ಅವನಿಗೆ ಅವಕಾಶ ಕೊಡಿ. ಅವನಿಗೆ ಅದನ್ನು ಅನುಭವಿಸಲು ಆಸ್ವಾದಿಸಲು ಅಂದರೆ ರುಚಿಕರ ಸಿಹಿಯನ್ನು ನೋಡಲು ಅವನಿಗೆ ಅವಕಾಶ ಕೊಡಿ ಅನ್ನೋದನ್ನು ಹೇಳ್ತಾನೆ. ಮಗನಿಗೆ ಅವೆಲ್ಲ ಆಕರ್ಷಣೆ ಮಾಡಲು, ಅವೆಲ್ಲ ನೋಡಲು, ಅದನ್ನು ಅನುಭವಿಸಲು ಅವನಿಗೆ ಅವಕಾಶವನ್ನು ಕೊಡಿ ಅಂತ ಹೇಳ್ತಾನೆ. ಇಷ್ಟನ್ನು ಹೇಳಿ ಇವತ್ತಿನ ವಿಚಾರವನ್ನು ಮುಗಿಸ್ತೀನಿ. ಮುಂದುವರೆದ ಭಾಗವನ್ನು ಮುಂದಿನ ಎಪಿಸೋಡಲ್ಲಿ ತೊಗೋತೀನಿ. ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸಿ ನನ್ನ ಇಲ್ಲಿಗೆ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.